ನಮಸ್ತೆ, ನಾನು ನಿಮ್ಮ ಲಕ್ಷ್ಮಿ. ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕೆಲವೊಬ್ಬರು ಬೇಳೆ ನುಗ್ಗೆಕಾಯಿ ಸಾಂಬಾರಿಗೆ ಕಾಯಿ ಹಾಕ್ತಾರೆ, ಇನ್ನು ಕೆಲವೊಬ್ಬರು ಮಸಾಲೆ ಹಾಕ್ತೇನೆ ಮಾಡ್ತಾರೆ. ಯಾಕಂದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಬನ್ನಿ ನಮ್ಮ ಮನೆಯಲ್ಲಿ ಮಾಡುವ ನುಗ್ಗೆಕಾಯಿ ಸಾಂಬಾರು ತೋರಿಸ್ತೀನಿ. ನಾನೀಗ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ನಾನು ಒಂದು ಪ್ಲೇಟ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ಆ ಬೇಳೆನ ಈಗ ನಾನು ವಾಶ್ ಮಾಡಿ ತೊಗೊತೀನಿ. ಬೇಳೆ ಹಿಡಿಯುವಷ್ಟು ನಾನು ವಾಟರನ್ನು ಹಾಕಿ, ಆ ವಾಟರ್ ನೋಡಿ ಎಷ್ಟು ಮುಳುಗಿದೆ ಅಂಥೇಳಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬೇಳೆ ಮುಳುಗುವಷ್ಟು ವಾಟ್ರನ್ನ ಹಾಕಿ ನೆಕ್ಸ್ಟ್ ನಾನು ಕುಕ್ಕರ್ ಕ್ಯಾಪನ್ನು ಮುಚ್ಚಿ ನಾನು ಒಂದು 4ರಿಂದ 5 ವಿಸಲನ್ನು ಕೂಗಿಸ್ಕೋತೀನಿ. ಅದು ಬೇಳೆ ಚೆನ್ನಾಗಿ ಮ್ಯಾಶ್ ಆಗಿರಬೇಕು, ಅಲ್ಲಿಗೆ ನುಗ್ಗೆಕಾಯಿ ಸಾಂಬಾರು ಟೇಸ್ಟ್ ಬರುತ್ತೆ. ನೋಡಿ ನಾನಿವಾಗ ಎಷ್ಟು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿ 4 ವಿಸಿಲ್ ಹೊಡ್ಸ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ ಈ ಥರ ಅಕಸ್ಮಾತ್ ಜಾಸ್ತಿ ಏನಾಗಿಲ್ಲ ಅಂದರೆ ನೀವು ಈ ಥರ ಸೋಟು ಅಥವಾ ಬೇಳೆ ಮಸಿಯೋದ್ರಲ್ಲಿ ಮಸ್ಕೊಳ್ಳಿ. ನಂತರ ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಬೇಳೆ ಕೂಗಿಸ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಪಕ್ಕದಲ್ಲಿಕ್ಕಿ ಅದೇ ಕುಕ್ಕರ್ಗೆ ನಾನು ಸ್ವಲ್ಪ ಕಾಯಕ್ಕೆ ಇಕ್ಕಿದ್ದೀನಿ. ಹಾಕಾದ ನಂತರ 2ರಿಂದ 3 ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಹಾಕಿದ್ದೀನಿ. ಆಯಿಲ್ ಕಾದ ನಂತರ 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿ, ಒಂದು 3 ಹಸಿಮೆಣ್ಸಿನ್ಕಾಯಿ, ಒಂದು 6ರಿಂದ 7 ಬೆಳ್ಳುಳ್ಳಿ. ಅದಾದ ನಂತರ ನಾನು ಕರಿಬೇವು ಹಾಕಿದ್ದೀನಿ. ಚೆನ್ನಾಗಿ ಅದೆಲ್ಲ ಫ್ರೈ ಆದ ನಂತರ ನಾನು ಆನಿಯನ್ ಹಾಕಿದ್ದೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಹಾಕಿ ಚೆನ್ನಾಗಿ ಅದು ಬೆಂದ ನಂತರ ಅದು ಆಯಿಲ್ ಬಿಟ್ಕೊಳ್ಳುತ್ತೆ. ಅದಾದ ನಂತರ ನಾನು ಸಾಂಬಾರು ಪೌಡ್ರು 2ರಿಂದ 3 ಸ್ಪೂನ್ ಹಾಕಿದ್ದೀನಿ. ನಂತರ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನಂತರ ಅದು ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಎಲ್ಲ ಟೊಮೆಟೊ ಆನಿಯನ್ಗೆ ಹಿಡ್ಕೊಳ್ಳುತ್ತೆ. ನಂತರ ಅದರಲ್ಲಿ ತೊಳೆದಿಟ್ಕೊಂಡಿರುವಂತಹ ಆಲೂಗೆಡ್ಡೆ ಮತ್ತು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 4ರಿಂದ 5 ನುಗ್ಗೆಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದು ಸ್ವಲ್ಪ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊತೀನಿ. ನಂತರ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಮ್ಮ ಮನೇಲಿ ನಾವು 6 ಜನ ಇರೋದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀನಿ. ಚೆನ್ನಾಗಿ ನಾವು ಹಾಕ್ಕೊಂಡಿರೋಂತಹ ಪದಾರ್ಥಗಳೆಲ್ಲ ಸ್ಮೆಲ್ಲೆಲ್ಲ ಹೋದಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ವಾಟ್ರ್ ಹಾಕ್ಕೊಂಡ ನಂತರ ಪಕ್ಕದಲ್ಲೇ ಇರುವಂತಹ ಬೇಳೆ ಮತ್ತು ಅರಿಶಿನ ಹಾಕ್ಕೊಂಡು ಕೂಗಿಸ್ಕೊಂಡಿರುವಂತಹ ಸಾಂಬಾರಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ 2 ನಿಮಿಷ ಕಲಸಾದ ನಂತರ ನಾನು ಕಾಯಿ ರುಬ್ಬಿದ್ದೆ, ಅದು ಕ್ಲಿಪ್ ಹಾಕೋದನ್ನ ಮರ್ತೋಯ್ತು. ನಾನು ಕಾಯಿ ರುಬ್ಬೋದಕ್ಕೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೆ, ಒಂದು ಆನಿಯನ್ನು ಮತ್ತು ಒಂದು ಅರ್ಧ ಹುಳು ತೆಂಗಿನಕಾಯಿ ಹಾಕ್ಕೊಂಡಿದ್ದೆ. ಇದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ, ಒಂದು ಹಿಡಿ ಅದನ್ನ ಹಾಕಿ ರುಬ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ರುಬ್ಬೋದನ್ನೇ ನಾನು ಕ್ಲಿಪ್ನ ಮರೆತು ತೊಗೊಳ್ಳೋದು, ಕರೆಂಟ್ ಹೊಂಟೋಗಿತ್ತು, ಹಾಗಾಗಿ ಸಾರಿ ಫ್ರೆಂಡ್ಸ್. ಇಷ್ಟೆಲ್ಲ ಹಾಕ್ಕೊಂಡು ರುಬ್ಕೊಳ್ಳಿ. ಇದಕ್ಕೆಲ್ಲ ಮಸಾಲೆ ಸಾರು ಅಂದರೆ ಕೆಲವೊಬ್ಬರು ಚಕ್ಕೆ ಲವಂಗ ಶುಂಠಿ ಎಲ್ಲ ಹಾಕ್ತಾರೆ, ಅದನ್ನೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಬರೀ ಮಸಾಲೆಗೆ ಕಾಯಿ ಟೊಮೆಟೊ ಆನಿಯನ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಬೇಕಂದರೆ ನೀವು ಪುದೀನ ಚಕ್ಕೆ ಎಲ್ಲ ಹಾಕೋಕ್ಕೆಲ್ಲ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಾಗಲ್ಲ. ನಾನು ಮಾಡಿರೋ ತರಹ ನೀವು ಮಾಡಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿತ್ತು. ಮನೆಯಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.